ಒಟ್ನಲ್ಲಿ ದೆಹಲಿ ಇವತ್ತು ದೊಡ್ಡ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ದೆಹಲಿಯಲ್ಲಿ ಹೋರಾಟದ ಕಿಚ್ಚು ಜಾಸ್ತಿ ಆಗಿದೆ. ಕಾಕ್ರೋಚ್ ಸೇನೆ ಅದಕ್ಕೆ ಕಾರಣವಾಗಿದೆ. ಅದಕ್ಕೆ ಪೂರಕವಾದಂಥ ಅಪ್ಡೇಟ್ಸ್ನ ನೋಡ್ತಾ ಹೋಗೋಣ. ಹಾಗೆಯೇ ಲೆಟ್ಸ್ ಗೋ ಫಾರ್ ದಟ್ ಡಿಬೇಟ್. ದೆಹಲಿಯಲ್ಲಿ ಹೋರಾಟದ ಕಿಚ್ಚು ಹಚ್ಚಿದ ಕಾಕ್ರೋಚ್ ಸೇನೆ, ಹಿಂಸಾಚಾರಕ್ಕೆ ತಿರುಗಿದ ಕಾಕ್ರೋಚ್ ಪಾರ್ಟಿ ಹೋರಾಟ. ದಿಸ್ ಇಸ್ ದ ಟಾಪ್ ಸ್ಟೋರಿ ಟುಡೇ. ಹಿಂಸಾಚಾರಕ್ಕೆ ತಿರುಗಿದ ಕಾಕ್ರೋಚ್ ಪಾರ್ಟಿ ಹೋರಾಟ. ನೀಟ್ ಪ್ರಶ್ನೆ ಪತ್ರಿಕೆ ಅಕ್ರಮ ವಿರೋಧಿಸಿ ಸಿಜೆಪಿ ಈ ಹೋರಾಟವನ್ನು ಮಾಡ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ಎಜುಕೇಷನ್ ಮಿನಿಸ್ಟ್ರು ಅವರ ವಿರುದ್ಧ ಹೋರಾಟ ನಡೀತಾ ಇದೆ. ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನ ನಡೀತಾ ಇದೆ. ಮೆಟ್ರೋ ಸ್ಟೇಷನ್ಗಳಲ್ಲೂ ಕೂಡ ಸಿಜೆಪಿ ಪ್ರತಿಭಟನಾಕಾರರ ಅಬ್ಬರ ಜಾಸ್ತಿ ಆಗಿದೆ. RPF ಸಿಬ್ಬಂದಿ ಮತ್ತು ಪ್ರತಿಭಟನಾಕಾರರ ನಡುವೆ ದೊಡ್ಡ ಮಟ್ಟದ ಸಂಘರ್ಷ. ಹಾಗಾಗಿ ಲಾಠಿ ಚಾರ್ಜ್, ಅಶ್ರುವಾಯು ಪ್ರಯೋಗ ಎಲ್ಲವೂ ಕೂಡ ಪ್ರತಿಭಟನಾ ನಿರತರ ಮೇಲೆ ನಡೀತಾ ಇದೆ. ಪೊಲೀಸರ ಮೇಲೆ ಕಲ್ಲು ತೂರಾಟ ಕೂಡ ನಡೆಸಿದ್ದಾರೆ ಪ್ರತಿಭಟನಾ ನಿರತರು. ಹೆಚ್ಚುವರಿ ಪೊಲೀಸ್ ನಿಯೋಜನೆ ಮಾಡಲಾಗಿದೆ. ದೆಹಲಿಗೆ ಬರುವಂಥ ಎಲ್ಲ ವಾಹನಗಳ ಮೇಲೆ ಕಟ್ಟುನಿಟ್ಟಿನ ನಿಗಾ ವಹಿಸಲಾಗಿದೆ. ತಪಾಸಣೆ ಮಾಡಲಾಗ್ತಾ ಇದೆ. ಸೂಕ್ಷ್ಮ ಪ್ರದೇಶಗಳಲ್ಲೂ ಕೂಡ ಭದ್ರತಾ ವ್ಯವಸ್ಥೆಗೆ ಮತ್ತಷ್ಟು ಬಲ ಹೆಚ್ಚಿಸುವ ಕೆಲಸ ನಡೀತಾ ಇದೆ. ರಾಷ್ಟ್ರ ರಾಜಧಾನಿ ದೆಹಲಿಯಿಂದ ಬರ್ತಾ ಇರುವಂಥ ಸುದ್ದಿ ಇದು. ನಿಜಕ್ಕೂ ಹೌದು, ಕೆಲವೊಂದು ಚಳವಳಿಗಳಾಗಬೇಕು, ಅನ್ಯಾಯವನ್ನು ಖಂಡಿಸದೆ ಹೋದರೆ ಹೇಗೆ ಅಂತ. ಆದರೆ ಪ್ರತಿಭಟನಾ ನಿರತರು ಹಿಂಸಾಚಾರಕ್ಕೆ ಈಗ ಕಾರಣ ಆಗ್ತಾ ಇದ್ದಾರೆ ಅಂತ ಹೇಳಿದರೆ ವಾಟ್ ಈಸ್ ದ ರೀಸನ್? ಎಸ್, ನೆಕ್ಸ್ಟ್ ಅಪ್ಡೇಟ್. ಕಾಕ್ರೋಚ್ ಕಿಚ್ಚು. ನಿಜ ನೋಡಿ, ಆ ದೃಶ್ಯಗಳನ್ನು ನಾವು ಗಮನಿಸ್ತಾ ಹೋಗೋಣ. ಅಲ್ಲಿ ಯಾವ ರೀತಿ ಪ್ರತಿಭಟನೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದೊಂದಾಗೆ. ಕಾಕ್ರೋಚ್ಗಳ ಸಂಸತ್ ಚಲೋಗೆ ಕೇಂದ್ರ ಸರ್ಕಾರ ಮಣಿತಾ ಇದೆಯಾ ಇಲ್ವಾ ನೋಡೋಣ. ಪ್ರತಿಭಟನೆ ಗಂಭೀರವಾಗಿ ಅಂತೂ ಸಾಗ್ತಾ ಇದೆ. ಕೇಂದ್ರ ಸರ್ಕಾರ ಎಷ್ಟರ ಮಟ್ಟಿಗೆ ಪರಿಗಣಿಸುತ್ತೆ ನೋಡೋಣ. ಶಿಕ್ಷಣ ಸಚಿವರ ರಾಜೀನಾಮೆ ಪಡೆಯೋಕ್ಕೆ ಕೇಂದ್ರ ಸರ್ಕಾರ ಮುಂದಾಯ್ತಾ? ರಾಷ್ಟ್ರ ರಾಜಧಾನಿಯನ್ನೇ ಸ್ತಬ್ಧಗೊಳಿಸಿದೆ ಸಿಜೆಪಿ ಹೋರಾಟ. ಕಾಕ್ರೋಚ್ ಜನತಾ ಪಾರ್ಟಿ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಸಾಧ್ಯತೆ. ಬಹಳಷ್ಟು ಯುವಕರು ಮತ್ತು ಶಿಕ್ಷಣ ತಜ್ಞರು ಕೂಡ ಈ ಹೋರಾಟಕ್ಕೆ ಎಷ್ಟರ ಮಟ್ಟಿಗೆ ಬೆಂಬಲ ಕೊಡ್ತಾರೆ ನೋಡೋಣ. ಕಳೆದ 2 ಗಂಟೆಗಳಿಂದ ಅಮಿತ್ ಶಾ ಚರ್ಚೆ ನಡೆಸ್ತಾ ಇದ್ದಾರಂತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡೋದು ಬಹುತೇಕ ಖಚಿತ ಅನ್ನೋ ಸುದ್ದಿ ಟಾಪ್ ಸ್ಟೋರಿ ಆಗಿದೆ. ಸಂಪುಟ ಪುನಾರಚನೆ ಸಂದರ್ಭದಲ್ಲೇ ಮಹತ್ವದ ಬೆಳವಣಿಗೆ ನಡೀತಾ ಇರೋದು ಮತ್ತೊಂದು ಸಂಗತಿ. ಧರ್ಮೇಂದ್ರ ಅವರಿಗೆ ಕೊಡಲು ಮೊದಲೇ ಬಿಜೆಪಿ ನಿರ್ಧರಿಸಿತ್ತು. ಇದೇ ವಿಚಾರವಾಗಿ ಧರ್ಮೇಂದ್ರ ಪ್ರಧಾನ್ ಜೊತೆ ಅಮಿತ್ ಶಾ ಮಾತುಕತೆ ಕೂಡ ನಡೆಸಿದ್ರು. ಕಾಕ್ರೋಚ್ ಪಾರ್ಟಿಯೊಂದಿಗೆ ಕೇಂದ್ರದಿಂದ ಸಂಧಾನಕ್ಕೆ ಯತ್ನ ಕೂಡ ನಡೀತಾ ಇದೆ. ಕಾಕ್ರೋಚ್ಗಳ ಸಂಸತ್ ಚಲೋಗೆ ಕೇಂದ್ರ ಸರ್ಕಾರ ಮಣಿದಿದೆಯಾ? ಹಾಗಾದರೆ ಲೆಟ್ಸ್ ಗೋ ಫಾರ್ ದ ವಿಜುವಲ್ಸ್. ಬೇಗ ದೃಶ್ಯಾವಳಿಗಳನ್ನು ನೋಡೋಣ. ನೋಡಿ, ಪ್ರತಿಭಟನಾಕಾರರಿಗೆ ಲಾಠಿ ಏಟಿನ ರುಚಿ ಯಾವ ರೀತಿ ಸಿಗ್ತಾ ಇದೆ ಅಂಥೇಳಿ. ಧರ್ಮೇಂದ್ರ ಪ್ರಧಾನ್ ಅವರ ಅಣುಕು ಪ್ರದರ್ಶನ ಕೂಡ ನಡೀತಾ ಇದೆ. ಯುವಕರು ಕೆಚ್ಚೆದೆಯಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಣಕು ಪ್ರದರ್ಶನ, ಅಣಕು ಶವಯಾತ್ರೆ, ಧರ್ಮೇಂದ್ರ ಪ್ರಧಾನ್ ಅವರ ಅಣಕು ಶವಯಾತ್ರೆ ಪ್ರತಿಭಟನಾ ನಿರತರಿಂದ ನಡೀತಾ ಇರುವಂಥ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಇನ್ನು ಲಾಠಿ ಏಟ್ಗೂ ಕೂಡ ನೆಕ್ಸ್ಟ್ ವಿಜುವಲ್ ಪ್ಲೀಸ್. ಲೆಟ್ಸ್ ಗೋ ಹೆಡ್. ಲಾಠಿ ಏಟ್ಗೂ ಕೂಡ ಕಾರ್ಯಕರ್ತರು ಜಗ್ತಾ ಇಲ್ಲ. ಅಲ್ಲಿ ಅಶ್ರುವಾಯು ಸಿಂಪಡಣೆ ಮಾಡೋದಿರ್ಬೋದು, ಗಾಳಿಲಿ ಗುಂಡು ಹಾಕೋದಿರ್ಬೋದು, ಎಲ್ಲವೂ ಕೂಡ ನಡೀತಾ ಇದೆ. ನೋಡಿ, ಒಟ್ಟಿನಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಮೆಟ್ರೋಗೆ ಕಾಕ್ರೋಚ್ ಸೇನೆ ನುಗ್ಗಿದೆ.